ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಜಾತಿಗೆ ಸೀಮಿತ ಅಲ್ಲ. ಕರ್ನಾಟಕ ಭೀಮರಕ್ಷಕ ಸಂಘಟನೆ ರಾಜ್ಯಾಧ್ಯಕ್ಷ ಈಶ್ವರ್ ಗುಡಜ್ ಅಭಿಮತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ನಿಮಿತ್ತವಾಗಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ವತಿಯಿಂದ ಸಂಕಲ್ಪ ಎಜುಕೇಷನ್ ಮತ್ತು ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ವೃದ್ಧಾಶ್ರಮ ಹಾಗೂ ಆಶ್ರಯ, ಸದಾರ್ ಮಹಿಳಾ ವಸತಿ ಗೃಹ ಹಾಗೂ ಶ್ರೀ ದೋದನಾನ ವಿಕಾಸ ಶಿಕ್ಷಣ ಸಂಸ್ಥೆ, ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ವಿಶೇಷ ಶಾಲೆ ಹಿಡಕಲ್ ಡ್ಯಾಂ ಇವರಿಗೆ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ರಾಜ್ಯಾಧ್ಯಕ್ಷರಾದ ಈಶ್ವರ್ ಗುಡಜ್, ಮಹಾನಿಂಗ್ ಶಿರಗುಪ್ಪಿ, ಗ್ರಾಮ ಪಂಚಾಯತಿ ಸದಸ್ಯರು ಮಣಗುತ್ತಿ, ಅಶೋಕ್ ಕುಮಾರ್ ನಾಯ್ಕ್ ಕೊಣ್ಣೂರ್, ಪುರಸಭೆ ಸದಸ್ಯರು ಮುದಲಿಂಗ್ ಗೋರ್ಬಾಳ್, ಕರ್ನಾಟಕ ಭೀಮ ರಕ್ಷಣೆ ಸಂಘಟನೆ ಪ್ರಮುಖರು ನಾಗಪ್ಪ ಹರಿಜನ್, ಮುತ್ತುಸ್ವಾಮಿ, ಸಂತು ಕಿರಣ್, ಕರಣ್ ರೋಹಿತ್, ಅಫ್ಜಲ್ ಹಾಗೂ ಅನೇಕ ಕಾರ್ಯಕರ್ತರು ಹಾಜರಿದ್ದರು. ಈ ವೇಳೆ ಮಾತನಾಡಿದ ಈಶ್ವರ್ ಗುಡಜ್ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತೇ ಗೌರವಿಸುವಂತ ಮತ್ತು ಶ್ರೇಷ್ಠತೆಯನ್ನು ಹೊಂದಿರತಕ್ಕಂಥ ಸಂವಿಧಾನವನ್ನು ಬರೆದಿದ್ದಾರೆ. ಅವರು ಎಲ್ಲ ಸಮಾಜವನ್ನ ಸಮಾನ ದೃಷ್ಟಿಯಿಂದ ನೋಡಿದ್ದಾರೆ. ಹಾಗಾಗಿ ಅಂಬೇಡ್ಕರ್ ಅವರನ್ನ ಒಂದೇ ಜಾತಿಗೆ ಸೀಮಿತಗೊಳಿಸುವುದು ಸರಿಯಲ್ಲ ಎಂದರು. ವರದಿ ಯುವರಾಜ್ ಮಾದಿಗರ್, ಟೈಮ್ಸ್ 24x7 ಬೆಳಗಾವಿ. ಕರ್ನಾಟಕ ಭೀಮರಕ್ಷಕ ಸಂಘಟನೆ ವತಿಯಿಂದ 134ನೇ ಜಯಂತಿಯ ನಿಮಿತ್ತವಾಗಿ ನಾವು ಬುದ್ಧಿಮಾಂದ್ಯ ಮಕ್ಕಳಿಗೆ ಮತ್ತು ಮಹಿಳಾ ಸಂತಾನ ಕೇಂದ್ರಕ್ಕೆ ಮತ್ತು ವೃದ್ಧಾಶ್ರಮಕ್ಕೆ ಏನು ಈ ಕೆಲಸಗಳನ್ನು ನಾನು ಒಬ್ಬನೇ ಮಾಡತ್ತಿಲ್ಲ. ನನ್ನ ಜೊತೆಗೆ ಮಣಿಗನ ಶಿರಗುಪ್ಪಿ ಆಗಿರ್ಬೋದು, ಅಶೋಕನ ಕುಮಾರ್ ನಾಯ್ಕ್ ಆಗಿರ್ಬೋದು, ನನ್ನ ಸ್ನೇಹಿತರಾದ ಮುದ್ಲಿಂಗ್ ಗೋರ್ಬಾಳ್ ಅವರಾಗಿರ್ಬೋದು, ನಾಗಪ್ಪ ಆಗಿರ್ಬೋದು, ಮುತ್ತುಸ್ವಾಮಿ ಪಾಸ್ಕಲ್ ಆಗಿರ್ಬೋದು, ಸಂತು ಆಗಿರ್ಬೋದು, ನನ್ನ ಅನೇಕ ಎಲ್ಲ ಸ್ನೇಹಿತರಾಗಿದ್ದು ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ನಮಗೆ ಇಂಥ ಕೆಲಸಗಳನ್ನು ನಮ್ಮ ಮನೆಗನ್ನ ಭಾಳ ಖುಷಿ ಪಡ್ತಾರೆ. ವಿಷಯನ ನಿನ್ನೆ ಹೇಳಿಲ್ಲ ಅವ್ರಿಗೆ. ನಿನ್ನೆ ಏನಾದ್ರು ಏನಂದರೆ ಇದಕ್ಕಿಂತ ಡಬಲ್ಗಳಾಗ್ತಿದ್ವು. ಇವೆಲ್ಲ ಈಗ ಬಂದಿರೋದು ಏನೇನು ನಾವು ತಂದಿದ್ದೀವಲ್ಲ ಇವೆಲ್ಲ ಡಬಲ್ಗಳಾಗ್ತಿದ್ವು. ಅಂಥ ಒಂದು ಮನೋಭಾವನೆ ನನ್ನ ಜೊತೆಗಿರುವಂಥ ಅಶೋಕನ ಕುಮಾರ್ ನಾಯ್ಕರು ಮತ್ತು ಮಣಿಗನ ಶಿರಗುಪ್ಪಿ ಅವರು ಇಂಥವರೆಲ್ಲ ನಮ್ಮ ಜೊತೆಗಿರೋದ್ರಿಂದ ನಮ್ಮ ಸಂಘಟನೆಯನ್ನು ಬಲಿಷ್ಠ ಆಗ್ತಾಯಿದ್ದೀವಿ, ನಾವು ಬಲಿಷ್ಠ ಆಗ್ತಾಯಿದ್ದೀವಿ. ಅದೇ ರೀತಿಯಾಗಿ ಮಾನ್ಯ ಶಾಸಕರಾಗಿರುವಂಥ ರಮೇಶಣ್ಣ ಜಾರಕಿಹೊಳಿ ಅವರ ಆಶೀರ್ವಾದ ಮತ್ತು ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ನಾವು ಇಂಥ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ಬಾಬಾ ಸಾಹೇಬ್ರ ಫಸ್ಟ್ ಮಹಿಳೆಯರಿಗೆ ಹಕ್ಕುಗಳನ್ನು ಬಹಳ ಕೊಟ್ಟಿದ್ದಾರೆ. ಇವತ್ತು ಮಹಿಳೆಯರ ಯಾವ ರೀತಿಯಾಗಿದ್ದಾರೆ ಅಂದ್ರೆ, ಹಿಂದೆ ಒಂದು ಸಂವಿಧಾನ ಇತ್ತು, ಹಿಂದೆ ಒಂದು ಮನು ಸಂವಿಧಾನ ಇತ್ತು. ಆ ಮನು ಸಂವಿಧಾನ ಏನು ಹೇಳ್ತಿತ್ತಂದ್ರೆ ಹೆಣ್ಮಕ್ಕಳನ್ನ ಹೆರಿಗೆ ಪ್ರಕ್ರಿಯೆಯನ್ನಾಗಿ ಮಾಡಿಕೊಂಡಿತ್ತು ಆ ಮನು ಸಂವಿಧಾನ. ಆದರೆ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಂದಾಗಿಂದ್ರ ಹೆಣ್ಣು ಮಗಳು ವೇದಿಕೆ ಮೇಲೆ ಕುಂಡತ್ತಾಳ, ಮಂತ್ರಿ ಆಗತ್ತಿದ್ದಾರ, IAS ಆಗ್ತಾ ಇದ್ದಾರ, PSI ಆಗ್ತಾ ಇದ್ದಾರ, SP ಗಳಾಗ್ತಾ ಇದ್ದಾರ, CM ಆಗ್ತಾ ಇದ್ದಾರ, ಪ್ರಧಾನಮಂತ್ರಿ ಆಗ್ತಾ ಇದ್ದಾರ. ಅದಕ್ಕೆ ಕಾರಣ ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ವೃದ್ಧಾಶ್ರಮ, ಅನಾಥಾಶ್ರಮ ಹಾಗೂ ಅಂಧ ಮಕ್ಕಳ ಸ್ಕೂಲ್ ಹಾಗೂ ಸಾಂತ್ವನ ಕೇಂದ್ರಕ್ಕೆ ಒಂದು ತಮ್ಮ ಕೈಲಾದ ಸಹಾಯವನ್ನು ಮಾಡತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಭೀಮ್ ರಕ್ಷಣಾ ಕರ್ನಾಟಕ ರಾಜ್ಯ ಭೀಮ್ ಸಂಘಟನೆಯ ಅಧ್ಯಕ್ಷರಾದ ಈಶ್ವರ್ ಗುಡಜ್ ಅವರೇ ಹಾಗೂ ಅಶೋಕ್ ಕುಮಾರ್ ಸರ್ ಅವರೇ, ಪುರಸಭೆಯ ಸದಸ್ಯರು, ಹಾಗೂ ಮುರಳಿಂಗ್ ಗೋರ್ಬಾಳ್ ಅವರೇ, ಸಂತೋಷ್ ಮುತ್ತುಸ್ವಾಮಿ ಅವರೇ, ಗಳದೆ ಅವರೇ, ಇನ್ನು ನನ್ನ ಸಂಘಟನೆಯ ಬಂಧುಗಳೇ ಹಾಗೂ ನನ್ನ ಅಕ್ಕ ತಂಗಿಯರೇ, ಇವತ್ತಿನ ದಿನ ಈ ಭಾಳ ಸಂತೋಷದ ದಿನ ಅಂತ ಅನಿಸುತ್ತೆ. ಯಾಕಂದರೆ ನಾನು ಅಲ್ಲಿ ಭಾಷೆ ಮಾಡಬೇಕಾದ್ರೆ ಏನು ಮಾತಾಡ್ಬೇಕಂತ ಗೊತ್ತಾಗಲಿಲ್ಲ. ನಾನು ಎಕ್ಸಾಮ್ ಮಾತಾಡ್ಬೇಕಂದ್ರೆ ಇನ್ನೂ ಭಾಳ ಅನಿಸುತ್ತೆ. ಸಮಯ ಬಂದಾಗ ನಕ್ಕಿ ಮಾತಾಡ್ತೇನೆ ಕೂಡ. ಆದರೆ ಇವತ್ತಿನ ದಿನ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಈ ಸಾಂತ್ವನ ಕೇಂದ್ರಕ್ಕೆ, ವೃದ್ಧಾಶ್ರಮಕ್ಕೆ ತಾವು ಈ ಸಹಾಯವನ್ನು ನೀಡ್ತಕ್ಕಂಥ ಏನು ತಮ್ಮ ವಿಚಾರಗಳಿವೆ, ಇದು ಭಾಳ ನನಗೆ ನಮ್ಮ ಸಂಘಟನೆಗೆ ಒಂದು ಸಂತೋಷದ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.